ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿರೋದು 4:30ಗೆ. 10 ಮಿನಿಟ್ಸ್ ಫಾಸ್ಟ್ ಇಟ್ಕೊಂಡಿದ್ದೀನಿ ಗಡಿಯಾರನ, ಅದಕ್ಕೋಸ್ಕರ ಮುಂದೆ ತೋರಿಸ್ತಾ ಇದ್ದೆ. ಇವತ್ತು ಬೇಗ ಪೂಜೆ ಮುಗಿಸ್ಬೇಕು ಅಂತಲೇ ಬೇಗ ಎದ್ದಿರೋದು. ಇಲ್ಲಾಂದರೆ ಒಂದು 5 o'clock 5:30 ಆ ಥರ ಎಲ್ಲ ಎದ್ದೇಳ್ತಿದ್ದೆ. ನೈಟೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಜಸ್ಟು ಗುಡಿಸಿ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ಬೇಗ ಪೂಜೆ ಮಾಡಿ ಮುಗಿಸೋಣ ಅಂತ. ಈ ಪೂಜೆ ಎಲ್ಲ ಇದ್ದಾಗ ಬೇಗ ಮಾಡಿದಾಗ, ಇಲ್ಲಾಂದರೆ ಇಡೀ ದಿನ ಎಲ್ಲ ಪೂಜೆ ಮನೆ ಕೆಲಸನೇ ಸಾಗಲ್ಲ. ಅದಕ್ಕೋಸ್ಕರ ಬೇಗ ಇವತ್ತೊಂದು ಸ್ವಲ್ಪ ಅಡುಗೆಗಳು ಮತ್ತು ಸ್ನ್ಯಾಕ್ಸ್ ಎಲ್ಲ ಮಾಡೋದಿದೆ. ಅದಕ್ಕೋಸ್ಕರ ಬೇಗ ಎದ್ದಿದ್ದೀನಿ. ನನ್ನ ಬೆಳಗ್ಗೆ ಎದ್ದ ತಕ್ಷಣ ಬಂದು ನನಗಿದೊಂಥರ ಎನರ್ಜಿ. ಟಿ ವಿ ಹಾಕ್ಕೊಳ್ಬೇಕು, ಅದು ಎಷ್ಟೊತ್ತಿಗೆ 3 ಗಂಟೆಗಾದರೂ ಇರಲಿ, ನಾನು ಟಿ ವಿ ಹಾಕ್ಕೊಂಡು ನನ್ನ ಫೇವ್ರೆಟ್ ಯಾವ ದೇವರೋ ಆ ಸಾಂಗ್, ನಾನು ಜಾಸ್ತಿ ತುಂಬ ರಾಘವೇಂದ್ರ ಸ್ವಾಮಿ ಸಾಂಗ್ನೇ ಬೆಳಗ್ಗೆ ಎದ್ದ ತಕ್ಷಣ ಹಾಕೋದು. ಆ ಥರ ಸಾಂಗ್ ಓಡ್ತಾಯಿದ್ರೆ ನಾವು ಬಾಯಲ್ಲೂ ಹಾಗೆ ಸಾಂಗ್ನೇ ಹೇಳ್ತಾ ಇರ್ತೀವಿ. ಆಮೇಲೆ ನಮಗೆ ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ಇವತ್ತು ಸುಪ್ರಭಾತ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೇ ಸರ್ಚ್ ಮಾಡಿ ಹಾಕ್ಕೊಂಡು ಹಾಗೆ ಕೆಲಸ ಡೈಲಿ ರೊಟೀನ್ ಏನಿರುತ್ತೆ, ಗುಡಿಸೋದು ಒರೆಸೋದು, ಬೆಳಗ್ಗೆ ಅಂದರೆ ತಿಂಡಿ, ಸ್ನಾನ, ಪೂಜೆ ಆ ಥರ. ಇವಾಗ ಎಲ್ಲ ಮನೆಯೆಲ್ಲ ಗುಡಿಸಿ ಆಯಿತು. ಇವಾಗ ಒರೆಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮಾಲೆ ಹಾಕಿಸ್ಕೊಂಡಿದ್ದಾರಲ್ಲ, ಇವತ್ತಿಗೆ 4 ಡೇಸು, ನಾಳೆ 5 ಡೇಸ್ಗೆ ಹೋಗ್ತಾರೆ. ಇವತ್ತು ಅವ್ರ ಫ್ರೆಂಡ್ಸ್ ಒಂದು 6 ಜನ ಹಾಕಿಸ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಊಟಕ್ಕೆ ಕರೆಯೋಣ ಅಂತ ಹೇಳ್ಬಿಟ್ಟು ಸಂಜೆ ಅವ್ರಿಗೆ ಅಡುಗೆ ಮಾಡಬೇಕಲ್ಲ. ಇವಾಗ ಈ ಪೂಜೆ ಎಲ್ಲ ನಾನು ಬೆಳಗ್ಗೆನೇ ಮುಗಿಸ್ಕೊಬಿಟ್ರೆ ಅಡುಗೆ ಮಾಡೋಕ್ಕೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ಇವತ್ತು ಗೋಮೂತ್ರ ಎಲ್ಲ ಹಾಕ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ನನಗೆ ಈ ಮನೇಲಿ ಗೃಹ ಪ್ರವೇಶ ಆದಾಗ ಪೂಜೆ ಮಾಡೋಕ್ಕೆ ಬಂದಿರಲ್ಲ, ಅವರು ಅದನ್ನು ಹೇಳಿದ್ದು, ಅದು ಆಳು ಮೂಳು ಏನೇನೋ ಹಾಕ್ಕೊಂಡು ಒರೆಸ್ತಿರಲ್ಲ, ಅದನ್ನೆಲ್ಲ ಹಾಕೊಂಬಿಡಿ, ಗೋಮೂತ್ರ ಇಲ್ಲಾಂದರೆ ಸಗಣಿ ಹಾಕ್ಕೊಂಡು ಒರೆಸ್ಬೇಕು, ಅದೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಸಗಣಿ ಇಲ್ಲೆಲ್ಲಿ ಹುಡ್ಕಕ್ಕೆ ಹೋಗೋಣ, ಅದಕ್ಕೆ ಮನೆಯಲ್ಲೇ ಗೋಮೂತ್ರ ಐತಲ್ಲ ಅದನ್ನೇ ಹಾಕಿ ಮನೆ ಒರೆಸ್ದೆ. ಹಾಗೆಯೇ ಸ್ಟೆಪ್ಸ್ ಕೂಡ ಇವಾಗಲೇ ಮೇಲಿಂದ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಬರ್ತಾಯಿದ್ದೀನಿ. ಇನ್ನೂ ಕತ್ತಲೆ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಈ 4 o'clock-ಇಂದ 6 o'clock ತನಕ ಹೀಗೆ ಹೊರಗಡೆ ನೀರು ಹಾಕೋ ಸೌಂಡು, ಅದು ಪರಕೆ ಗುಡಿಸ್ತಿರೋ ಸೌಂಡು ಚೆನ್ನಾಗಿರುತ್ತೆ ಕೇಳೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಇನ್ನೂ ಕತ್ತಲೆ ಆಗಿತ್ತು. ಹಾಗೆ ಬೇಗ ನೀರು ಹಾಕಿ ಗುಡಿಸಿ ರಂಗೋಲಿ ಹಾಕಿ ಬಂದು ನಾನು ಸ್ನಾನ ಮಾಡಿಕೊಂಡು ಪೂಜೆ ದೇವ್ರ ಮನೇಲಿ ನೆನ್ನೆ ಕಳಸ ತೆಗ್ದಿರಲಿಲ್ಲ. ನೆನ್ನೆ ಫ್ರೈಡೇ ಅಲ್ವಾ, ಫ್ರೈಡೇ ಏನು ಕಳಸ ತೆಗಿಯೋದು ಅಂತ ಹಾಗೆ ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಎಲ್ಲ ದೇವ್ರ ಮನೆಯೆಲ್ಲ ಕಳಸ ಎಲ್ಲ ತೆಗೆದು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಇವಾಗ ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಪೂಜೆ ಮಾಡೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡ್ಕೋಬೇಕು.
ಹಾಗೆ ಇವಾಗ ನನ್ನ ಪೂಜೆ ಮುಗೀತಾ ಬಂತು. ಒಂದು 6:30 ಅದೆಲ್ಲ ಕೆಲಸ ಮುಗಿಸೋತ್ತಿಗೆ 6:30 ಎಲ್ಲ ನೈಟೇ ಮಾಡಿ ಇಟ್ಕೊಂಡಿದ್ರೆ ಪೂಜೆ ಮಾಡೋದು ಇಷ್ಟೊತ್ತಾಗುತ್ತೆ. ತುಳಸಿ ಗಿಡ ಇವಾಗ ಮೇಲ್ಗಡೆ ಇಟ್ಟಿದ್ದೀನಿ, ಈ ಕಡೆ ಸೈಡಲ್ಲಿ ಇಟ್ಟಿದ್ದೆ. ಅದು ಬಿಸಿಲೆಲ್ಲ ನೀಟಾಗಿ ಬೀಳ್ತಾ ಇರಲಿಲ್ಲ, ಗಿಡ ಯಾಕೋ ಒಣಗ್ದಂಗೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಶಿಫ್ಟ್ ಮಾಡಿದ್ದೀನಿ. ಅಲ್ಲೋಗಿ ಪೂಜೆ ಮಾಡಿ ಬಂದು ಫೈನಲಿ ನನ್ನ ಪೂಜೆ ಮುಗೀತು. ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಮಕ್ಕಳು ಎದ್ದು ಅವರು ಸ್ನಾನ ಮಾಡಿಕೊಂಡು, ಅವರಪ್ಪ ಇದ್ದಿದ್ರೆ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋರು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ, ಅವ್ರು ಹಾಗೆ ಸ್ನಾನ ಮಾಡ್ಕೊಂಡು ಬಂದರು. ಅನ್ನ ಮಾಡಿಟ್ಟಿದ್ದೆ. ಇವತ್ತು ತಿಂಡಿಗೇನು ಅಷ್ಟು ತಲೆ ಕೆಡಿಸ್ಕೊಂಡು ಮಾಡ್ತಾಯಿಲ್ಲ, ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ವೈಟ್ ರೈಸ್ ಮಾಡಿದೆ. ಇವತ್ತು ಸ್ಯಾಟರ್ಡೇ ಆದರೂ ಅವ್ರಿಗೆ ಫುಲ್ ಡೇ ಕ್ಲಾಸ್ ಇತ್ತು. ಹಾಗೆ ಅವರು ಕರಾಟೆನೂ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ಬರೋದು 5 o'clock ಆಗೋಗುತ್ತೆ. 2 ಬಾಕ್ಸಿಗೆ ಸ್ನ್ಯಾಕ್ಸ್ ಹಾಕಿ 1 ಬಾಕ್ಸಿಗೆ ಲಂಚ್ ಹಾಕಿದ್ರೆ ಅವರು 5 o'clock ತನಕ ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ನನಗೂ ಇವತ್ತು ತುಂಬ ಕೆಲಸಗಳಿದೆ, ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೆಲ್ಲ ಫ್ರೀಯಾಗಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮತ್ತೆ 3 o'clock ಹೋಗಬೇಕು, ಮತ್ತೆ ಅವ್ರನ್ನ ಕರ್ಕೊಬರ್ಬೇಕು, ಮತ್ತೆ ಕರಾಟೆಗೆ ಹೋಗಿ ಅವ್ರನ್ನ ಕರ್ಕೊಬರೋದು, ಟ್ಯೂಷನಿಗೆ ಹೋಗಿ ಬಿಡೋದು, ನಂಗೆ ಟೈಮ್ ಅಲ್ಲೇ ವೇಸ್ಟ್ ಆಗ್ತಾ ಇರುತ್ತೆ. ಹಾಗೆ ಕರಾಟೆ ಡ್ರೆಸ್ಸು ಮತ್ತು ಅವರಿಗೆ ಸ್ನ್ಯಾಕ್ಸ್ ಎಲ್ಲ ಒಟ್ಟಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಬೆಳಗ್ಗೆನೇ ನಾನು ಬರೋಲ್ಲ, 5 o'clock ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು 1 ದಿನ 2 ದಿನ ಮಾಡಿ, 1 ದಿನ 2 ದಿನ ಆದಮೇಲೆ ಅದು ತುಂಬ ಟೇಸ್ಟಾಗಿ ಇರುತ್ತೆ. ಆವಾಗ ಮಾಡಿದ್ದಕ್ಕಿಂತ ನಾನು ಯೂಸ್ ಮಾಡೋದು ಅಯ್ಯಂಗಾರ್ ಪುಳಿಯೋಗರೆನೇ ಯಾವಾಗಲೂ. ನನಗೆ ಬೇರೆ ಬ್ರ್ಯಾಂಡಿಂದ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಇದು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಹಾಗೆಯೇ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಆರೆಂಜ್ ಹಾಕಿದ್ದೀನಿ ಇಬ್ರಿಗೂ. ಬೆಳಗ್ಗೆ ಇವ್ರನ್ನ ಬಿಡೋ ತನಕ ಮಾತ್ರ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ನಾವು ಎಷ್ಟೇ ಬೇಗ 4:30ಗೆ ಎದ್ದಿದ್ದು, ಇನ್ನು ಮನೆ ಕೆಲಸ ಅಂತೂ ಮುಗೀತು, ಇನ್ನು ಮನೆ ಕೆಲಸದ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇವ್ರನ್ನ 8 o'clock ಬಿಟ್ಟು ಬಂದುಬಿಟ್ರೆ ನನಗೆ ಒಂದು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ 5 o'clock ತನಕ. ಇವಾಗ ಇಬ್ಬರದು ಸ್ನ್ಯಾಕ್ಸ್ನ ಲಂಚ್ ಬಾಕ್ಸು ಎಲ್ಲ ರೆಡಿ ಮಾಡಿ ಅದನ್ನೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅವರಪ್ಪ ಇಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ, ಇಲ್ಲಾಂದರೆ ಅವರಿದ್ದರೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆಗೆ ನಿಂತ್ಕೊಂಡು ತಿಂಡಿ ಮಾಡೋದು ಅಷ್ಟೇ ನನ್ನ ಕೆಲಸ. ತಿಂಡಿ ಮಾಡಿ ಅವ್ರ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತೀನಿ. ಇನ್ನು ಪ್ರತಿಯೊಂದು ಕೆಲಸನ ಅವರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ, ಒಂದೊಂದು ಸಲ ಟಿಫನು ಮಾಡಿಸೋದೆಲ್ಲ ಮತ್ತೆ ಬಿಟ್ಟು ಬರೋದು ಫುಲ್ಲೆಲ್ಲ ಅವ್ರದ್ದೇ ಕೆಲಸ ಆಗಿರುತ್ತೆ. ಹಾಗೆ ಇವ್ರನ್ನ ಬಿಟ್ಟು ನನಗೂ ಒಂದು ಸ್ವಲ್ಪ ಐಟಮ್ಗಳು ತರೋದಿದೆ, ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವರು ಟಿಫನ್ ಮಾಡ್ಕೊಳ್ತಾ ಇದ್ರು. ತಿನ್ಸೋದೇನಿಲ್ಲ, ಅವರೇ ತಿನ್ಕೊಳ್ತಾರೆ. ಈ ಕಡೆ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎತ್ತಿಡ್ಕೊಳ್ತಾ ಇದ್ದೀನಿ. ಹಾಗೆ ಇವರನ್ನು ಸ್ಕೂಲಿಗೆ ಬಿಟ್ಟು ಬರಬೇಕಿದ್ರೆ ಟೆಂಪಲ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗೋಗಿದೆ. ಈ ಮನೆಗೆ ಬಂದಾಗಿಂದ ನಾನು ಹೋಗೇ ಇಲ್ವನ. ಆವಾಗಾದರೆ ಸ್ಯಾಟರ್ಡೆ ಫಿಕ್ಸ್ ಆಗಿಬಿಟ್ಟಿದ್ದೆ ಟೆಂಪಲ್ಗೆ ಹೋಗೋದು. ಇತ್ತೀಚೆಗೆ ಹೋಗೇ ಇರಲಿಲ್ಲ. ಹೋಗಿ ಬರೋಣ, ಹೇಗಿದ್ರು ಸ್ನಾನ ಪೂಜೆ ಎಲ್ಲ ಆಗಿತ್ತಲ್ಲ, ಹೋಗಿ ಬರೋಣ ಅಂಥೇಳಿ ಹಾಗೆ ದೇವಸ್ಥಾನಕ್ಕೆ ಹೋದೆ. ಒಂದು ದೇವಸ್ಥಾನ ಮುಗಿಸ್ಕೊಂಡು ಬಂದೆ. ಇನ್ನು ಹಾಲು ತರೋಣ ಅಂತ ಹೋದಾಗ ಇಲ್ಲೇ ನಮ್ಮ ಮನೆ ಹತ್ರ ಇನ್ನೊಂದು ಆಂಜನೇಯನ ದೇವಸ್ಥಾನ ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು. ಹೋಗೋಣ ಅನ್ನಿಸ್ತು, ಮತ್ತು ಅಲ್ಲೂ ಹೋಗಿ ಬಂದೆ. ಆಂಜನೇಯನ ಬೆಳಗ್ಗೆನೇ 2 ದೇವಸ್ಥಾನದಲ್ಲಿ ದರ್ಶನ ಆಗೋಯ್ತು. ಬಂದು ಇನ್ನು ಕುತ್ಕೊಂಡು ಒಂದು ಸ್ವಲ್ಪ ಕಾಫಿ ಕುಡಿದೆ. ಹಾಗೆ ಪುಳಿಯೋಗರೆ ಮಾಡಿದ್ನಲ್ಲ, ಅದನ್ನೊಂದು ಸ್ವಲ್ಪ ತಿಂದು ಇವಾಗ ಉದ್ದಿನಬೇಳೆ ಹುರಿತಾ ಇದ್ದೀನಿ. ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಅಂದರೆ ಫಸ್ಟು ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಕಾರ್ನ್ಫ್ಲೆಕ್ಸ್ ಇದನ್ನೇ ತರಬೇಕಿತ್ತು, 3 ದಿನದಿಂದ ತರಬೇಕು. ಇದು ಸ್ಕೂಲ್ ಹತ್ರ ಮಾತ್ರ ಕಾರ್ನ್ಫ್ಲೆಕ್ಸ್ ಸಿಗೋದು ನನಗೆ. ಈ ಕಡೆ ನಮ್ಮ ಏರಿಯಾದಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ. ಅರ್ಧ ದೂರ ಬಂದಿದ್ದು ಮತ್ತೆ ರಿಟರ್ನ್ ಹೋಗಿ ತಗೊಂಡು ಬಂದೆ. ಕಾರ್ನ್ಫ್ಲೆಕ್ಸ್ ಎಲ್ಲ ಕರೆದಿಟ್ಟಿದ್ದೀನಿ. ಇವಾಗ ಶೇಂಗಾ ಮತ್ತು
ಕಡಲೆ ಅದನ್ನೆಲ್ಲ ಎಣ್ಣೆಲಿ ಕರೆದು ಕರ್ಬೇವಿನ ಸೊಪ್ಪೆಲ್ಲ ಕರೆದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ಒಂಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಂದರೆ ಮಾಡೋಕ್ಕೂ ಬೇಗ ಆಗುತ್ತೆ, ರಿಸ್ಕ್ ಅನ್ಸೋದಿಲ್ಲ. ಎಲ್ಲ ಕರೆದು ಮಿಕ್ಸ್ ಮಾಡಿದ್ರೆ ಎಣ್ಣೆಲಿ ಫ್ರೈ ಮಾಡಿ ಮಿಕ್ಸ್ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಮಾಡಿಟ್ರೆ ಒಂದು ಐಟಮ್ ಆದರೂ ರೆಡಿಯಾಗಿದೆಯಲ್ಲ ಅಂತ ಮನಸ್ಸಲ್ಲಿ ಒಂದು ಸ್ವಲ್ಪ ಖುಷಿ ಆಗ್ತಾಯಿರುತ್ತೆ. ಇಲ್ಲಾಂದರೆ ಯಬ್ಬಾ ಇನ್ನೂ ಅದು ಯಾವಾಗ ಮಾಡಲಿ ಇದು ಯಾವಾಗ ಮಾಡಲಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಅರ್ಧ ಟೆನ್ಷನ್ ಆಗ್ತಾ ಇರುತ್ತೆ. ಆ ಕಡೆ ಉದ್ದಿನಬೇಳೆಯನ್ನು ಹುರಿದ್ಬಿಟ್ಟು ಬೇಯಕ್ಕೆ ಹಾಕಿದ್ದೆ. ಅದು ಒಂದು ಸ್ವಲ್ಪ ತಣ್ಣಗಾಗಬೇಕು, ರುಬ್ಬಿಟ್ಟು ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮಾಲೆ ಹಾಕಿಸ್ಕೊಂಡು ನಾಳೆಗೆ 5 ಡೇಸ್ ಆಗುತ್ತೆ. ಇವತ್ತು ಅವ್ರನ್ನೆಲ್ಲ ಊಟಕ್ಕೆ ಕರೆದಿದ್ದೀನಲ್ಲ, ಅದಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು. ಈ ವೆಜ್ಜು ರೆಸಿಪಿಲಿ ಒಬ್ಬಿಟ್ಟು ಮಾಡಿದ್ರೇ ಏನೋ ವೆಜ್ ರೆಸಿಪಿ ಫುಲ್ಲು ಅನ್ನೋ ಆ ಥರ. ನಾನು ಅವರೇನು ತಲೆ ಕೆಡಿಸ್ಕೊಂಡು ಸಿಂಪಲ್ಲಾಗಿ ಏನಾಗುತ್ತೆ ಅದು ಮಾಡು, ಪಾಯಸ ಅನ್ನ ಸಾಂಬಾರು ಏನಾದ್ರು ಮಾಡು ಅಂತ ಹೇಳಿದರು. ಅದೇನೋ ಒಂಥರ ಬರೀ ಅಷ್ಟಕ್ಕೆ ಅಲ್ಲಿಂದ ಊಟ ಕರಿಬೇಕಾ ಅಂತ ಹೇಳ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ ತಂಗಿ ಜೊತೆ ಮಾತಾಡ್ತಾ ಇದ್ದೆ. ಬೇಳೆ ಒಬ್ಬಿಟ್ಟೆಲ್ಲ ಮಾಡಬೇಕು ಅಂದರೆ ನಿಜ ತುಂಬ ಟೈಮ್ ಹಿಡಿಯುತ್ತೆ, ಬೇಳೆ ಬೇಯಿಸೋದು ಅದನ್ನು ರುಬ್ಬೋದು ಎಲ್ಲ. ಅದಕ್ಕೆ ಹೇಗಿರೋ ಕಾಯಿ ಇತ್ತಲ್ಲ, ಕಾಯಿ ಒಬ್ಬಟ್ಟಾದರೆ ಬೇಗ ಆಗುತ್ತೆ, ರಿಸ್ಕ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕಾಯನ್ನೆಲ್ಲ ಕಟ್ ಮಾಡಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತುರಿಯಲ್ಲ, ಹಾಗೇ ಯಾವಾಗ ಬೇಕಾವಾಗ ಹಂಗೆ ಕಟ್ ಮಾಡ್ಕೊಂಡು ಜಾರಿಗೆ 1-2 ರೌಂಡ್ ಹಾಕಿಸ್ಕೊಂಡ್ರೆ ತುರಿದಾಗೆ ಆಗಿರುತ್ತೆ. ಈ ಕಡೆ ಬೆಲ್ಲನೂ ಅಷ್ಟೇ, ಬೆಲ್ಲ ಎಲ್ಲ ಇತ್ತು, ಡಿಮಾರ್ಟಿಗೆ ಹೋಗಿದ್ನಲ್ಲ, ಎಲ್ಲ ಐಟಮ್ಗಳೆಲ್ಲ ಇತ್ತು. ಆ ಕಡೆ ಕರ್ಗೋಕಿಟ್ಟಿದ್ದೀನಿ, ಈ ಕಡೆ ಕಾಯಿ ಅಷ್ಟೇ ಸ್ವಲ್ಪನೇ ಮಾಡ್ತಾಯಿರೋದು. ಆ ಕಡೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರಣ ಮಾಡೋಣ ಅಂಥೇಳಿ. ಇನ್ನು ಏಲಕ್ಕಿ ಒಂದು ಕುಟ್ಟಿಟ್ಕೊಂಡ್ರೆ ಆ ಕಡೆನೂ ಆಗುತ್ತೆ. ಈ ಕಡೆ ಮಿಕ್ಚರ್ ಮಾಡಿದ್ನಲ್ಲ ಅದನ್ನು ಅಷ್ಟೇ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವೆಲ್ಲ ಬೇಗ ಮಾಡಿ ಹೂರಣ ಮಾಡಿಟ್ರೆ ಆಮೇಲೆ ಅದು ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ದಿನ ಇಟ್ಕೊಂಡಿದ್ದೀನಿ ನಾನು ಮಾಡೋಕ್ಕೆ. ಅವತ್ತಂತೂ ಸ್ಯಾಟರ್ಡೆ ಬೆಳಗ್ಗೆಯಿಂದ 10 o'clock ನಾನೇನೋ ಅಡುಗೆ ಮನೆಗೆ ಹೋಗಿದ್ದು. 5:30 ನೈಟ್ ತನಕ ನಾನು ಅಡುಗೆ ಮನೆಯಲ್ಲೇ ಕೆಲಸ ಆಗೋಗ್ಬಿಟ್ಟಿತ್ತು. ನನಗೆ ಆವಾಗ ಅನ್ನಿಸ್ತು, ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ ಆ ಕೆಲಸ ಮಾಡೋದಾ ಈ ಕೆಲಸ ಮಾಡೋದಾ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗೋದು. ಈ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕಾದ್ರೆ ಇಬ್ಬರಿದ್ದರೆ ಆರಾಮಾಗಿ ಏನೋ ಮಾತಾಡಿಕೊಂಡು ಒಬ್ಬರು ಹಿಟ್ಟು ಮಿತ್ ಕೊಡೋದು ಅಥವಾ ಎಣ್ಣೆಲಿ ಕರಿಯೋದು, ಇನ್ನೊಬ್ಬರು ಒತ್ಕೊಡೋದು, ಆ ಥರ ಮಾಡ್ಬೋದು. ಒಬ್ಬರೇ ಮಾಡಬೇಕು ಅಂದರೆ ರಿಸ್ಕ್ ಆಗುತ್ತೆ. ಇದನ್ನೆಲ್ಲ ಪಟ ಅಂತ ಮಾಡಿ ಮುಗಿಸೋ ಅಂಥ ಅಡುಗೆ ಸ್ನ್ಯಾಕ್ಸ್ಗಳು ಅಲ್ಲ, ನಿಧಾನಕ್ಕೇ ಮಾಡಬೇಕು. ಇನ್ನು ಒಬ್ಬರೇ ಇದ್ರಂತೂ ಆ ಕಡೆ ಒತ್ತಿ ಇಟ್ಕೋಬೇಕು, ಈ ಕಡೆ ಹಿಟ್ಟನ್ನು ಮಿದ್ದು ಇಟ್ಕೋಬೇಕು, ಆ ಕಡೆ ಎಣ್ಣೆಲಿ ಫ್ರೈಯೂ ಮಾಡಬೇಕು. ಯಾವುದಂತ ಮಾಡೋಕ್ಕಾಗುತ್ತೆ. ಈ ಮನೇಲಿ ಯಾರೂ ಇರಲಿಲ್ವಲ್ಲ, ನಂಗೆ ಹಂಗೆ ಯಾರಾದ್ರೂ ಈ ಥರ ಏನಾರು ರಿಸ್ಕ್ ಕೆಲಸ ಮಾಡ್ಬೇಕಾದ್ರೆ ಯಾರೂ ಇರಬಾರ್ದು. ನಾನು ಒಬ್ಬಳೇ ಆದರೆ ನಿಧಾನಕ್ಕೆ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ನೀಟಾಗಿ. ನಾನು ದಡಬಡ ಅಂತ ಯಾವಾಗಲೂ ಕೆಲಸ ಮಾಡಲ್ಲ, ಮಾಡೋದಿದ್ರೆ ನೀಟಾಗಿ ನಿಧಾನಕ್ಕಾದರೂ ಸರಿ ನೀಟಾಗಿ ನಿಧಾನಕ್ಕೆ ಮಾಡ್ಕೊತೀನಿ. ಆ ಕಡೆನೂ 1-2 ಸಲ ಒತ್ತೋದು ಮತ್ತು ಎಣ್ಣೆಲಿ ಫ್ರೈ ಮಾಡೋದು, ಅದೇ ಥರ ಮಾಡಿಕೊಂಡು ಅದನ್ನು ಅಷ್ಟೇ ಎಲ್ಲ ಪ್ರಿಪೇರ್ ಮಾಡಿ ಚಕ್ಲಿನೂ ಅಷ್ಟೇ ತುಂಬ ಏನು ಮಾಡೋಕ್ಕೆ ಹೋಗಲಿಲ್ಲ, ರಿಸ್ಕ್ ಮಾಡಿಕೊಂಡು ಎಷ್ಟು ಬೇಕಿತ್ತು ಅಷ್ಟೇ ಮಾಡಿಕೊಂಡೆ. ಹಾಗೆ ಫೈನಲಿ ಚಕ್ಲಿ ಎಲ್ಲ ಮಾಡಿ ಮುಗಿತಾ ಬಂತು. ನಾನು ಮಾಡಿ ಸ್ವಲ್ಪನೇ, ಇಲ್ಲೊಂದು ಸ್ವಲ್ಪ ಇವಾಗ ಮಾಡಿ ಬಿಸಿ ಬಿಸಿದು ಇಟ್ಟಿದ್ದೀನಿ. ಮತ್ತು ಈ ಕಡೆ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಅದೆಲ್ಲ ಆರಿದ ಮೇಲೆ ಒಂದು ಬಾಕ್ಸಿಗೆ ತುಂಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಪಲಾವ್ ಮಾಡೋಣ ಅಂಥೇಳಿ ನೈಟು
ಏನದು ಬಟಾಣಿ ಹಾಕಿದ್ದೀನಿ. ಈ ಕಡೆ ಹೂರ್ಣ ರೆಡಿ ಮಾಡಿ ಆರಲಿ ಅಂತ ಇಟ್ಟಿದ್ದೆ. ಈ ಕಡೆ ಮಿಕ್ಚರ್ ರೆಡಿ ಆಗಿತ್ತಲ್ಲ. ಇಷ್ಟೆಲ್ಲ ಮಾಡೋತ್ತಿಗೆ ಟೈಮ್ ಎಷ್ಟಾಗಿದೆ ಗೊತ್ತಾ? 1:00 ಆಗಿದೆ. ಅಯ್ಯೋ! ನಾನು ಬೆಳಗ್ಗೆ 10 ಗಂಟೇಲಿ ಅಡುಗೆ ಮನೇಲಿ ನಿಂತ್ಕೊಂಡವಳು. 1 ಗಂಟೆ ತನಕ ನನಗೆ ಇದೇ ಕೆಲಸ ಆಯಿತು. ಅಷ್ಟೊತ್ತಿಗೆ ಕಾಲೆಲ್ಲ ನೋವು ಬಂದು ಅಬ್ಬಾ! ಒಂದು ನಿಮಿಷ ಕುತ್ಕೊಳ್ಳೋಣ ಅನ್ನಿಸ್ತಿತ್ತು. ಅದಕ್ಕೇ ಟಿ ವಿ ನೋಡಿಕೊಂಡು ಒಂದು ಸ್ವಲ್ಪ ಒಬ್ಬಟ್ಟಿಗೆ ಹೂರ್ಣ ಕಣಕಕ್ಕೆ ಹಿಟ್ಟು ಕಲಿಸ್ಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕಣಕ ಕಲಸಿ ಪಾತ್ರೆ ತೊಳೆಯೋದಿದೆ, ಅದನ್ನು ಬೇರೆ ತೊಳಿಬೇಕು. ಕಲಸಿಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಕುತ್ಕೊಂಡು ಅಂತೇಳ್ಬಿಟ್ಟು. ರೆಸ್ಟ್ ಅಂದರೆ ಕೈಗೇನು ರೆಸ್ಟ್ ಇಲ್ಲ, ಕುತ್ಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಅಷ್ಟೋ ತನಕ ನಿಂತ್ಕೋಬೇಕು ಅಂದರೆ ಕಾಲೆಲ್ಲ ನೋವು ಬರುತ್ತೆ. ನನಗೇನು ಅಡುಗೆ ಮಾಡೋಕ್ಕೇನು ಅಷ್ಟು ರಿಸ್ಕ್ ಆಗೋಲ್ಲ. ನನಗೆ ಆವತ್ತೇನು ಸುಸ್ತು ಅನ್ನಿಸ್ಲಿಲ್ಲ, ನಿಂತು ಕಾಲು ನೋವಾಗಿತ್ತು ಅಷ್ಟೇ. ಇವಾಗ ಹಿಟ್ಟೆಲ್ಲ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ನಾದಿಡ್ತಾಯಿದ್ದೀನಿ. ಅದೊಂದು ಅವರ್ ಹಿಟ್ಟೆಲ್ಲ ನಾದರೆ ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆಯೋಣ ಅಂತೇಳ್ಬಿಟ್ಟು ಈ ಕಡೆ ಪಾತ್ರೆನೂ ಅಷ್ಟೇ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಪಾತ್ರೆ ತೊಳೆಯೋಣ ಅಂತೇಳ್ಬಿಟ್ಟು ಪಟ ಅಂತ ಇದು ಮಾತ್ರ ಪಟ ಅಂತ ಆಗುತ್ತೆ ಅಷ್ಟೇ, ಇನ್ನು ಬೇರೆ ಕೆಲಸಗಳಾಗಲ್ಲ. ಇವಾಗ ಎಲ್ಲ ಸಂಜೆ ಬರ್ತಾರಲ್ಲ ಅದಕ್ಕೆ ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ಇಷ್ಟು ಕೆಲಸ ಮಾಡಿ ಮುಗಿಸೋತ್ತಿಗೆ ನಾನು 6 ಗಂಟೆ ಆಗೋಗಿತ್ತು. ಅವರು 7:15ಗೆ ಬರ್ತೀವಿ ಅಂತೇಳಿದರು. ಅದಕ್ಕೆ ನಿಧಾನಕ್ಕೆ ಮಾಡೋಣ ಅಂಥೇಳಿ ಬೇರೆ ಅಡುಗೆ ಎಲ್ಲ ಆಗಿತ್ತು. ಪಲ್ಯ ಮಾಡಿದ್ದೆ, ರಸಮ್, ಬೇಳೆ ಸಾಂಬಾರು ಮಾಡಿದ್ದೆ, ಅನ್ನ ಮಾಡಿಟ್ಟಿದ್ದೀನಿ. ಇನ್ನು ಒಬ್ಬಟ್ಟು ಮಾಡಾಗಿತ್ತು. ಬಜ್ಜಿ ಎಲ್ಲ ಕಲಸಿಟ್ರೆ ಅವ್ರು ಬಂದಾಗ ಹಾಕಿದ್ರೆ ಬಿಸಿ ಬಿಸಿ ಬಜ್ಜಿ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಸಾಂಬಾರು ಪಲ್ಯ ಇದು ಸಣ್ಣೂರಿ ಮಾಡಿಟ್ಟಿದ್ದೆ ಪಲಾವ್ನ. ಈ ಕಡೆ ಕೋಸಂಬರಿಗೆ ಎಲ್ಲ ಹೆಚ್ಚಿಟ್ಟಿದ್ದೀನಿ, ಉಪ್ಪು ಹಾಕಬೇಕು, ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಈ ಕಡೆ ಅನ್ನ ಇದೆ, ಇನ್ನು ಈ ಕಡೆ ಒಬ್ಬಟ್ಟು ಅಷ್ಟೇ ಒಂದು ಸ್ವಲ್ಪ ಮಾಡಿದ್ದೆಲ್ಲ ಒಬ್ಬಟ್ಟು ರೆಡಿ ಇದೆ. ಅವ್ರಿಗೆ ತಟ್ಟೆಲಿ ಕೊಡೋಲ್ವಲ್ಲ, ಅದಕ್ಕೆ ಇದನ್ನು ಅಡಿಕೆ ಪಟ್ಟೆ ಹೇಳ್ತಾ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಅಡುಗೆ ಮನೆ ಮಾತ್ರ ಪೂರ್ತಿ ಕ್ಲೀನಾಗಿ ಎಲ್ಲ ತೊಳೆದು ಇವಾಗಲೇ ಮಾಡಿದ್ರೆ ಪಾತ್ರೆ ಎಲ್ಲ ತೊಳೆದ್ರೆ ಮತ್ತೆ ಊಟ ಎಲ್ಲ ಆದಮೇಲೆ ತೊಳಿತೀನಿ ಅಂದರೆ ನಮಗೆ ರಿಸ್ಕ್ ಆಗುತ್ತೆ. ಅದಕ್ಕೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸಲ ಅವ್ರು ಬರೋ ಟೈಮ್ಗೆ ಇನ್ನೊಂದು ಸಲ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೇನು ಬರ್ತೀವಿ, ಇನ್ನೊಂದು 1/2 ಅವರ್ 15 ಮಿನಿಟ್ಸ್ ಅಂತ ಹೇಳಿದರು. ಹೊರ್ಗಡೆ ಕಾಯ್ತಾ ಇದ್ದೆ. ಇವಾಗ ಬಂದರು ಎಲ್ಲರೂ. ಒಂದು 6 ಮೆಂಬರ್ಸ್ ಇದ್ದಾರೆ, ಎಲ್ಲ ಫ್ರೆಂಡ್ಸೇ. ಇವಾಗ ಎಲ್ಲರೂ ಒಳಗೆ ಬಂದರು. ನಾನು ಬೆಡ್ಶೀಟ್ ಹಾಸ್ಬೇಕಾ ಚಾಪೆ ಹಾಸ್ಬೇಕಂತ ಗೊತ್ತಿರಲಿಲ್ಲ, ಎರಡೂ ಎತ್ತಿಟ್ಟಿದ್ದೆ. ಏನು ಹಾಸ್ತೆ ಕೇಳ್ತಾರೆ, ಅದನ್ನು ಹಾಸೋಣ ಅಂತ ಚಾಪೆ ಹಾಸಿ ಅಂದರು. ಚಾಪೆ ಹಾಸ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ದೀಪ ಹಚ್ಚಿ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಪ್ರಸಾದ ಮಾಡ್ತಾಯಿದ್ರು. ಅವಲಕ್ಕಿ ಎಲ್ಲ ತಂದಿಡೋಕೆ ಹೇಳಿದರು. ನಾನು ಮಕ್ಳ ಕೈಲೇ ಕೊಡ್ತಾಯಿದ್ದೆ, ಅವರೇನೆ ತೊಗೊಂಡೋಗಿ ಇಡ್ತಾಯಿದ್ರು, ಅವರೇನೆ ಮಾಡೋದಲ್ವ.
ನಮಗೆ ನಮ್ಮನೆಯವರು ಮಾಲೆ ಹಾಕಿಸ್ಕೊಂಡು ಒಂದು 4 ಡೇಸ್ ಆಯಿತು. ಅವ್ರು ಫಸ್ಟ್ ಟೈಮ್ ಹಾಕಿಸ್ಕೊಳ್ತಾ ಇರೋದು. ನಮಗೇನಿದು ಮಾಲೆ ಹಂಗಂದ್ರೆ ನಮ್ಮ ಅಪ್ಪ ಒಂದು 18-19 ವರ್ಷ ಹಾಕಿಸ್ಕೊಂಡಿದ್ದಾರೆ. ನಾವು ಚಿಕ್ಕದಿರ್ಬೇಕಿದ್ರೇ ಹಿಂಗೆ ನಮ್ಮ ಮನೇಲಿ ಹಾಕಿಸ್ಕೊತಿದ್ರು. ಇವರು ಫಸ್ಟ್ ಟೈಮ್ ಹಾಕಿಸ್ಕೊಂಡಿರೋದು. ನನಗೆ ಚಿಕ್ಕ ಮಗಂಗೆ ಹಾಕಿಸ್ಬೇಕಂತ ತುಂಬ ಆಸೆ. ಆದರೆ ಆ ಆಸೆ ಇನ್ನೂ ಹೋಗಿಲ್ಲ. ಅವ್ನಿಗೆ ಹಾಕಿಸ್ಬಿಟ್ಟು ನಾನು ಕಣ್ತುಂಬ ನೋಡಬೇಕು ಅನ್ನೋದು ಸಖತ್ ಆಸೆ ಇತ್ತು. ಹಂಗೆ ಲಾಸ್ಟ್ ಟೈಮ್ ನಾನು ಮೈದನ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೆ. ಇನ್ನು ಆವಾಗ ಅವನು ಹಾಕಿಸ್ಕೊಂಡಾಗ ಹೇಳಿದ್ನಲ್ಲ, ಬೇಡ ಬಿಡು ನೆಕ್ಸ್ಟ್ ಟೈಮ್ ಕರ್ಕೊಂಡೋಗ್ತಿಂಗು ಅಂತ ಹೇಳಿದೆ. ಈ ಸಲ ಎಲ್ಲ ಫಿಕ್ಸ್ ಆಗಿತ್ತು. ಕರ್ಕೊಂಡೋಗು ಅಂತೇಳಿ ಅವರು ಕರ್ಕೊಂಡೋಗ್ತೀವಿ ಅಂತಲೂ ರೆಡಿ ಆಗಿದ್ದರು. ಅವ್ರು ಹೋಗೋ ಟೈಮ್ಗೆ ನನಗೆ ಊರಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ನಂಗೆ ಸಖತ್ ಬೇಜಾರಾಗುತ್ತೆ. ನನಗೆ ಅವನಿಗೆ ಇಲ್ಲಿ ಹಾಕ್ಸೋಕ್ಕಿಂತ ನನಗೆ ಊರಿಂದ ಹಾಕ್ಸಿ ಕಳಿಸ್ಬೇಕು ಅನ್ನೋದೇ ತುಂಬ ಆಸೆ. ಊರಲ್ಲಾದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಆ ಫೀಲಿಂಗೇ ಬೇರೆ ಇರುತ್ತೆ. ಇಲ್ಲಿ ಅಷ್ಟು ಗೊತ್ತಾಗಲ್ಲ. ಇವರು ಮಾಲೆ ಹಾಕಿಸ್ಕೊಂಡಾಗ ಹೋದವರು ಇವತ್ತೇ ಬಂದಿರೋದು ಮನೆಗೆ ಬರಲಿಲ್ಲ. ಅವರೆಲ್ಲ ಒಂದು ಕಡೆ ಇದ್ದಾರೆ. ಇವಾಗ ಮಾಡಿದ ಅಡುಗೆನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಟ್ಟೆ. ಪೂಜೆ ಮಾಡ್ತಾಯಿದ್ದಾರೆ, ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮದು ಮಾಲೆ ಹಾಕಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ನಾನು ಮಾತೇ ಆಡಿಸಿಲ್ಲ ಅವ್ರನ್ನ. ಏನಾದರೂ ತುಂಬ ರೀಸನ್ ಏನಾದರೂ ಮಾತಾಡಿಸ್ಬೇಕು ಕೇಳಬೇಕು ಅಂದಾಗ ಮಾತ್ರ ಫೋನ್ ಮಾಡಿ ಮಾತಾಡ್ತಾ ಇದ್ವಿ ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ರು. ಅಡುಗೆ ಬಂದು ಏನು ಮಾಡಿದ್ದೆ, ಒಬ್ಬಟ್ಟು ಮಾಡಿದ್ದೆ, ಅನ್ನ ಸಾಂಬಾರು ಪಲಾವು ಮತ್ತು ಕ್ಯಾಬೇಜು ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಇನ್ನು ಬಾಳೆಕಾಯಿ ಬಜ್ಜಿ ಮಾಡಿದ್ದೆ.
ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದು. ಇನ್ನು ಟೇಸ್ಟ್ ಎಲ್ಲ ನೋಡೋ ಆಗಿರಲಿಲ್ವಲ್ಲ, ಹೇಗಿತ್ತೋ ಗೊತ್ತಿಲ್ಲ ಊಟ. ಒಬ್ಬರು ಏನೂ ಹೇಳಲಿಲ್ಲ, ಚೆನ್ನಾಗಿತ್ತು ಅಂತಲೂ ಹೇಳಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲಿಲ್ಲ. ಊಟ ಮಾಡಿದ್ರು. ಇವಾಗ ಹೋಗ್ಬೇಕಾದ್ರೆ ಕಾಯೆಲ್ಲ ಒಡೆದು ಹೋಗ್ತಾರಲ್ಲ, ಹಿಂದೆ ತಿರುಗ್ದಲೆ, ಅದಕ್ಕೆ ಅವರು ಎದ್ದ ತಕ್ಷಣ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಮನೆಯವರು ಅಷ್ಟೇ ಕಾಯಿಗೆಲ್ಲ ಕರ್ಪೂರ ಹಚ್ಕೊಂಡು ಪೂಜೆ ಮಾಡಿಬಿಟ್ಟು ಲಾಸ್ಟಿಗೆ ಒಡೆದು ಕೆಳಗೆ ಹೋಗ್ತಾರೆ. ಇನ್ನು ನಾಳೆ ಜಾಲಹಳ್ಳಿ ಕ್ರಾಸ್ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಇರುಮುಡಿ ಇರುತ್ತೆ, ಅದಕ್ಕೂ 7 o'clock ಬೇಗ ಬನ್ನಿ ಅಂತ ಹೇಳಿದ್ದಾರೆ. 7 o'clock ಅಷ್ಟೊತ್ತಿಗೆ ನಾಳೆನೂ ಬೇಗ ರೆಡಿಯಾಗಿ ಹೋಗಬೇಕು. ಇನ್ನು ಅವರು ಹೊರಟರು, ನಾನು ಮಕ್ಕಳು ಇದ್ವಲ್ಲ, ನಾವು ಊಟ ಮಾಡ್ಕೊಬೇಕು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.